Hello students, welcome to another new chapter of second PUC mathematics, that is chapter number 3, matrices. From the point of examination, you will be getting 11 marks and these 11 marks are very easily gettable. ಸೆಕೆಂಡ್ ಪಿ ಯು ಸಿನಲ್ಲಿ ಅತ್ಯಂತ ಸುಲಭವಾದಂತಹ ಚಾಪ್ಟರ್ ಯಾವುದಂತ ಕೇಳಿದ್ರೆ ಮ್ಯಾಟ್ರೈಸಸ್. ಸೊ ನನ್ನ ಹೆಸರು ಪ್ರಕಾಶ್ ಚೌಗ್ಲೆ ಅಂತ, ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್. ಸೊ ಬನ್ನಿ ಇವತ್ತು ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳುವ. ಮ್ಯಾಟ್ರಿಕ್ಸ್ ಅಂದ್ರೆ ಇಟ್ ಈಸ್ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್. ಅಂದ್ರೆ a matrix is an ordered rectangular array of numbers or functions. ಒಂದು ಪದ್ಧತಿ ಆರ್ಡರ್ ಅಲ್ಲಿ ನಂಬರ್ಸ್ ಆರ್ ಫಂಕ್ಷನ್ಸ್ ಅನ್ನ ರೆಕ್ಟಾಂಗ್ಯುಲರ್ ಫಾರ್ಮ್ ಅಲ್ಲಿ ಅರೇಂಜ್ ಮಾಡಿದ್ರೆ ಅದನ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಆಮೇಲೆ ಅರೇಂಜ್ ಮಾಡತಕ್ಕಂತಹ ನಂಬರ್ಸ್ ಅಥವಾ ಫಂಕ್ಷನ್ಸ್ ಅನ್ನ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ the numbers or functions are called the elements of the matrix. For example, ನೋಡಿ ಈಗ 4 1 2 0 3 2 1 minus 1 2 ಇಲ್ಲಿ ಒಟ್ಟು 9 ಎಲಿಮೆಂಟ್ಸ್ ಅನ್ನ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ರಚನೆ ಮಾಡಿದ್ದಾರೆ, ಅರೇಂಜ್ ಮಾಡಿದ್ದಾರೆ. ಇದನ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ 7 0 2 5 ಇದು ಸಹಿತ ಒಂದು ಮ್ಯಾಟ್ರಿಕ್ಸ್. ಸೊ ಅದೇ ತರ -2 4 5 ಇದು ಒಂದು ಮ್ಯಾಟ್ರಿಕ್ಸ್. ಸೊ ಈ ತರ ನಂಬರ್ಸ್ ಅಥವಾ ಫಂಕ್ಷನ್ಸ್ ಅಂತಂದ್ರೆ ಇಲ್ಲಿ ಒಳಗಡೆ ಇರೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಗಿರ್ಬೋದು, ಪಾಲಿನಾಮಿಯಲ್ಸ್ ಆಗಿರ್ಬೋದು, ಓಕೆ, sin x cos x ಏನಾದ್ರೂ ಆಗಿರ್ಬೋದು. ಓಕೆ, ಸೊ ಈ ತರ ನಂಬರ್ಸ್ ಮತ್ತು ಫಂಕ್ಷನ್ಸ್ ಅನ್ನ ಈ ರೆಕ್ಟಾಂಗ್ಯುಲರ್ ವೇನಲ್ಲಿ ಫಾರ್ಮ್ ಅಲ್ಲಿ ಅರೇಂಜ್ ಮಾಡಿದರೆ ಅದನ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ತನ್ನದೇ ಆದಂತ ಅಪ್ಲಿಕೇಶನ್ಸ್ ಇದೆ. ಸೊ ಸಮಯ ಬಂದಾಗ ಅದನ್ನ ನೀವೇ ಕಲಿತೀರಾ. ಓಕೆ, ಸೊ ಇವಾಗ ನೋಡಿ, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ರೋಸ್ ಅಂತ ಬರುತ್ತೆ, ಆಮೇಲೆ ಕಾಲಮ್ಸ್ ಅಂತ ಬರುತ್ತೆ. ರೋಸ್ ಅಂತಂದ್ರೆ ಅಡ್ಡಲಾಗಿರುವವು, ಕಾಲಮ್ಸ್ ಅಂದ್ರೆ ಲಂಬವಾಗಿರುವವು. ಓಕೆ, ಸೊ ದ ಹೊರಿಜಾಂಟಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ರೋಸ್ ಆಫ್ ದ ಮ್ಯಾಟ್ರಿಕ್ಸ್. ಕಾಲಮ್ಸ್ ಅಂತಂದ್ರೆ ದಿ ವರ್ಟಿಕಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ದಿ ಕಾಲಮ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಇವನ್ನು ಬರ್ಕೊಳ್ಳಿ ನೀವು. ಸೊ ಒಂದೊಂದು ಪೇಜ್ ಫಿಲ್ ಆದ ನಂತರ ಪಾಸ್ ಮಾಡಿ ನೋಟ್ಸ್ ಅನ್ನ ಬಿಲ್ಡ್ ಅಪ್ ಮಾಡ್ತಾ ಹೋಗಿ. ಓಕೆ, ಸೊ ಐ ಆಮ್ ಶೂರ್ ಯು ವಿಲ್ ಗೆಟ್ ವೆರಿ ಗುಡ್ ನೋಟ್ಸ್. ಎಸ್, ಫಾರ್ ಎಕ್ಸಾಂಪಲ್ ನೋಡಿ, ಈಗ 4 1 2 0 3 -2 1 -2 3 ಇದೊಂದು ಮ್ಯಾಟ್ರಿಕ್ಸ್ ಇದೆ. ಇದರಲ್ಲಿ ಈ ಹೊರಿಜಾಂಟಲ್ ಆಗಿರೋ ಅಡ್ಡವಾಗಿರೋದನ್ನ ನಾವು ರೋಸ್ ಅಂತ ಕರಿತೀವಿ. ಇದು ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಅದಕ್ಕೆ ನಾವು R1 R2 R3 ಅಂತಾನು ಕರಿಬಹುದು. ಓಕೆ, ಸೊ ದೀಸ್ ಆರ್ ಕಾಲ್ಡ್ ರೋಸ್. ಅದೇ ತರ ಈ ವರ್ಟಿಕಲ್ ಲೈನ್ಸ್ ಆಫ್ ಎಲಿಮೆಂಟ್ಸ್ ಇವುಗಳನ್ನ ಕಾಲಮ್ಸ್ ಅಂತ ಕರೀತಾರೆ. ಸೊ ನಾವು ಅದನ್ನ C1 C2 C3 ಅಂತಾನು ಕರಿಬಹುದು. ಓಕೆ, ಸೊ ಈ ತರ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ರೋಸ್ ಇರುತ್ತೆ, ಎಷ್ಟು ಕಾಲಮ್ಸ್ ಇರುತ್ತೆ ಅನ್ನೋದನ್ನ ನೀವು ಹೇಳಲಿಕ್ಕೆ ಬರಬೇಕು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್, ರೆಪ್ರೆಸೆಂಟೇಷನ್ ಆಫ್ ಮ್ಯಾಟ್ರೈಸಸ್. ಓಕೆ, ಸೊ ಮ್ಯಾಟ್ರಿಕ್ಸ್ ಅಂದ್ರೆ ಸಿಂಗ್ಯುಲರ್, ಮ್ಯಾಟ್ರೈಸಸ್ ಅಂದ್ರೆ ಪ್ಲೂರಲ್ ಫಾರ್ಮ್. ಸೊ ಮ್ಯಾಟ್ರಿಕ್ಸ್ ಗಳನ್ನ ಹೇಗೆಲ್ಲ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತ. ಓಕೆ, ಸೊ ವಿ ಡಿನೋಟ್ ಮ್ಯಾಟ್ರೈಸಸ್ ಬೈ ಕ್ಯಾಪಿಟಲ್ ಲೆಟರ್ಸ್ ABCD. ಈಗ ನಿಮ್ಗೆ ಸಾಕಷ್ಟು ಮ್ಯಾಟ್ರೈಸಸ್ ಇದ್ದಿದ್ರೆ ಅವುಗಳಿಗೆ ಒಂದು ಹೆಸರು ಕೊಡಬೇಕಾಗುತ್ತೆ ನೀವು, ABCD. ಅದಕ್ಕೆ ಮ್ಯಾಟ್ರೈಸಸ್ ಗಳನ್ನ ABCD ಅಕ್ಷರದಿಂದ ಸೂಚಿಸ್ತಾರೆ. ಓಕೆ, ಸೊ ವಿ ಡಿನೋಟ್ ಮ್ಯಾಟ್ರೈಸಸ್ ಬೈ ಕ್ಯಾಪಿಟಲ್ ಲೆಟರ್ಸ್ ABCDI ಈ ತರ. ಸೊ ಫಾರ್ ಎಕ್ಸಾಂಪಲ್ ನೋಡಿ, A is equals to this -2 4 5 ಇದು ಒಂದೇ ಕಾಲಮ್ ಇದೆ. ಇದರಲ್ಲಿ 3 ರೋಸ್ ಇದೆ, ಇದೊಂದು ರೋ, ಇದೊಂದು ರೋ, ಇದೊಂದು ರೋ. ಓಕೆ, ಸೊ ಇಟ್ ಹ್ಯಾಸ್ 3 rows and 1 column. ಅದೇ ತರ ನೋಡಿ, ಇಲ್ಲಿಂದು B ಒಂದು ಮ್ಯಾಟ್ರಿಕ್ಸ್ ಇದೆ, 3 rows and 3 columns it has. ಓಕೆ, ಸೊ ಈ ತರ ಮ್ಯಾಟ್ರಿಕ್ಸ್ ಅನ್ನ ಯಾವ ತರ ರೆಪ್ರೆಸೆಂಟ್ ಮಾಡಬೇಕು, ಅದರಲ್ಲಿ ರೋಸ್ ಎಷ್ಟಿರುತ್ತೆ, ಅದರಲ್ಲಿ ಕಾಲಮ್ಸ್ ಎಷ್ಟಿರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಬರಬೇಕು. ಓಕೆ, ನೌ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್.
ಪ್ರತಿಯೊಂದು ಮ್ಯಾಟ್ರಿಕ್ಸ್ಗೆ ತನ್ನದೇ ಆದಂತ ಆರ್ಡರ್ ಇರುತ್ತೆ. ಹಾಗಾದ್ರೆ ಆರ್ಡರ್ ಅಂದ್ರೆ ಏನು ಅನ್ನೋದನ್ನ ತಿಳಿಯುವ. ಓಕೆ, ಸೊ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ m rows and n ಕಾಲಮ್ಸ್, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ m ನಂಬರ್ ಆಫ್ ರೋಸ್ ಮತ್ತು n ನಂಬರ್ ಆಫ್ ಕಾಲಮ್ಸ್ ಇದ್ರೆ ಆ ಮ್ಯಾಟ್ರಿಕ್ಸ್ ನ ಆರ್ಡರ್ ಅನ್ನ m ಇಂಟು n ಅಂತ ಬರೀತಾರೆ, m ಕ್ರಾಸ್ n ಅಂತ ಬರೀತಾರೆ. ಓಕೆ, ಸೊ m ನಂಬರ್ ಆಫ್ ರೋಸ್ n ನಂಬರ್ ಆಫ್ ಕಾಲಮ್ಸ್ ಇದ್ರೆ ಅದರ ಆರ್ಡರ್ ಅನ್ನ m ಇಂಟು n ಅಂತ ಬರೀತಾರೆ. ಅದನ್ನ ನಾವು ಹೀಗೆ ಓದ್ಬೋದು, ರೀಡ್ ಇಟ್ ಆಸ್ m by n ಮ್ಯಾಟ್ರಿಕ್ಸ್ ಅಂತ. ಒಂದು ಮ್ಯಾಟ್ರಿಕ್ಸ್ ಅಲ್ಲಿ m ನಂಬರ್ ಆಫ್ ರೋಸ್ n ನಂಬರ್ ಆಫ್ ಕಾಲಮ್ಸ್ ಇದ್ರೆ ಇಟ್ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m by n ಅಂತ ನಾವು ಓದಬೇಕಾಗುತ್ತೆ. ಓಕೆ, ಸೊ ನಾಟ್ ಅ ಮೇಜರ್ ಥಿಂಗ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ a is equals to, ಇದರ ಆರ್ಡರ್ ನಿಮಗೆ ಹೇಳಲಿಕ್ಕೆ ಬರಬೇಕು. ಆರ್ಡರ್ ಅಂದ್ರೆ ಎಷ್ಟು ರೋಸ್ ಇದೆ ಅದನ್ನು ಮೊದಲು ಬರೀಬೇಕು, ಎಷ್ಟು ಕಾಲಮ್ಸ್ ಇದೆ ಅದನ್ನ ಇಂಟು ಹಾಕಿ ಆಮೇಲೆ ಬರೀಬೇಕು. ಓಕೆ, ಸೊ ಇದರಲ್ಲಿ ಎಷ್ಟು ರೋಸ್ ಇದೆ ಹೇಳಿ, 3 ರೋಸ್ ಇದೆ ಮತ್ತೆ 3 ಕಾಲಮ್ಸ್ ಇರೋದ್ರಿಂದ ಇದರ ಆರ್ಡರ್ ಅನ್ನ 3 ಇಂಟು 3 ಅಂತ ಬರೀಬೇಕು. ಓಕೆ, ಸೊ ಅದೇ ತರ ನೋಡಿ, ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ ಬಿ 1 3 0 2 -1 4. ಇದರ ಆರ್ಡರ್ ಅನ್ನು ಹೇಳಿ, ಮೊದಲು ನಂಬರ್ ಆಫ್ ರೋಸ್ ಕೌಂಟ್ ಮಾಡಿ, 1 2 3 ರೋಸ್ ಇದೆ, 2 ಕಾಲಮ್ಸ್ ಇರೋದ್ರಿಂದ ಇದರ ಆರ್ಡರ್ ಅನ್ನ 3 ಇಂಟು 2 ಅಂತ ಬರೀತೀರಾ. ಒನ್ ಮೋರ್ ಎಕ್ಸಾಂಪಲ್ ನೋಡಿ, ಸಿ ಇಸ್ ಈಕ್ವಲ್ ಟು, ಎಷ್ಟು ಕಾಲಮ್ಸ್ ಇದೆ, ಒಂದೇ ಒಂದು ಕಾಲಮ್ ಇದೆ, ಎಷ್ಟು ರೋಸ್ ಇದೆ, 3 ರೋಸ್ ಇದೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಸೊ ನಂಬರ್ ಆಫ್ ರೋಸ್ ಆರ್ 3, ಕಾಲಮ್ಸ್ ಆರ್ 1. ಸೊ ಅದಕ್ಕೆ ಇದನ್ನ ಆರ್ಡರ್ ಅನ್ನ 3 ಇಂಟು 1 ಅಂತ ಬರೀಬೇಕಾಗುತ್ತೆ. ಸೊ ಈಜಿ ಅಲ್ವಾ? ಲೆಟ್ಸ್ ಹ್ಯಾವ್ ಅನದರ್ ಕಾನ್ಸೆಪ್ಟ್. ಸೊ ಇವೆಲ್ಲ ಬೇಸಿಕ್ ಥಿಂಗ್ಸ್ ನೀವು ಕಲಿಬೇಕಾಗುತ್ತೆ. ಜನರಲಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಇಂಟು 3 ಇಸ್ ರೆಪ್ರೆಸೆಂಟೆಡ್ ಆಸ್, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ 3 ರೋಸ್ ಮತ್ತು 3 ಕಾಲಮ್ಸ್ ಇದ್ರೆ ಅದನ್ನ ಜನರಲ್ ಆಗಿ ಸಾಮಾನ್ಯವಾಗಿ ಹೇಗೆ ಬರಿಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಓಕೆ, ಸೊ ಯಾವ್ದಾರ ಒಂದು ಮ್ಯಾಟ್ರಿಕ್ಸ್ 3 ಕ್ರಾಸ್ 3 ಅಂತ ಹೇಳಿದ್ರೆ ಅದರಲ್ಲಿ 3 ರೋಸ್ ಮತ್ತು 3 ಕಾಲಮ್ಸ್ ಇರುತ್ತೆ. ಆಮೇಲೆ ಅಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಜನರಲಿ ಅಂತಂದ್ರೆ ಈ ತರ A11. ಇದರ ಅರ್ಥ ಈ 11 ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಇದೊಂದು ಎಲಿಮೆಂಟ್ ಮೊದಲನೇ ಅಡ್ಡ ಸಾಲು ಮತ್ತು ಮೊದಲನೇ ಕಂಬ ಸಾಲಲ್ಲಿದೆ. ಇಟ್ ಬಿಲಾಂಗಿಂಗ್ಸ್ ಟು ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್. ಸಿಮಿಲರ್ಲಿ ಈ A12, ದಿಸ್ A12 represents this belongings to 1 ಅಂದ್ರೆ ಫಸ್ಟ್ ರೋ, 2 ಅಂದ್ರೆ ಸೆಕೆಂಡ್ ಕಾಲಮ್. ಅದೇ ತರ A13 ಅಂದ್ರೆ ದಿಸ್ ಎಲಿಮೆಂಟ್ ಬಿಲಾಂಗ್ಸ್ ಟು ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್. ಅದೇ ತರ ಇದು A21 ಅಂತಂದ್ರೆ ಸೆಕೆಂಡ್ ರೋ ನಲ್ಲಿದೆ ಮತ್ತು ಫಸ್ಟ್ ಕಾಲಮ್ ಅಲ್ಲಿದೆ. A22 ಅಂತಂದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ ಇದೇ ತರ ಇವೆಲ್ಲವನ್ನು ನೀವು ತಿಳ್ಕೊಳ್ಬೇಕು. A33 ಅಂದ್ರೆ ಎಲಿಮೆಂಟ್ ಬಿಲಾಂಗಿಂಗ್ಸ್ ಟು ಥರ್ಡ್ ರೋ ಥರ್ಡ್ ಕಾಲಮ್. ಓಕೆ, ಸೊ ನಿಮಗೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಫೈಂಡ್ A32 ಅಂತ ಹೇಳಿದ್ರೆ ಆ ಪೊಸಿಷನ್ ಅಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಎಲಿಮೆಂಟ್ ಹೇಳಿದ್ರೆ ಆಯ್ತು. ಓಕೆ, ಸೊ ಇದು 3 ಕ್ರಾಸ್ 3 ಅನ್ನ ಹೇಗೆ ಜನರಲ್ ಆಗಿ ರಿಪ್ರೆಸೆಂಟ್ ಮಾಡ್ತಾರೆ. ಹಾಗೆ ನಿಮಗೆ ಮ್ಯಾಟ್ರಿಕ್ಸ್ ಎಷ್ಟು ಬೇಕಷ್ಟು ದೊಡ್ಡದಿರ್ಬೋದು. ಓಕೆ, ಸೊ ಇದನ್ನ ಈಗಲೂ ರೆಪ್ರೆಸೆಂಟ್ ಮಾಡ್ತಾರೆ ಎಂತ, ಶಾರ್ಟ್ ಆಗಿ ಒಂದು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಹಾಕಿ ಅದರಲ್ಲಿ AIJ ಅಂತ ಬರೆದು ಮ್ಯಾಟ್ರಿಕ್ಸ್ ನ ಆರ್ಡರ್ ಬರಬೇಕು 3 ಇಂಟು 3. ಈ I ಮತ್ತು J ಅಂತಂದ್ರೆ I ಏನಿದೆ ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗುತ್ತೆ. ಓಕೆ, ಅದರ ಮಿನಿಮಮ್ ವ್ಯಾಲ್ಯೂ ಎಷ್ಟು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು, 1 to 3 ಆಗುತ್ತೆ. ಅದಕ್ಕೆ I is equal to 1 to 3, J is equal to 1 to 3. ಓಕೆ, ಸೊ ಇದನ್ನ ಹಾಕಿದ್ರೆ ನಿಮಗೆ ಇದು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಈ ತರ ನಾವು ಜನರಲ್ ಆಗಿ ಮ್ಯಾಟ್ರಿಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ತರ ನೋಡಿ, ಸಪೋಸ್ m ನಂಬರ್ ಆಫ್ ರೋಸ್ ಮತ್ತು n ನಂಬರ್ ಆಫ್ ಕಾಲಮ್ಸ್ ಇದ್ರೆ, ಓಕೆ, ಇನ್ ಜನರಲ್ an m ಕ್ರಾಸ್ n ಮ್ಯಾಟ್ರಿಕ್ಸ್ ಇಸ್ ರಿಪ್ರೆಸೆಂಟೆಡ್ ಬೈ, ದೊಡ್ಡದಾಗಿ ಬರುತ್ತೆ, m ನಂಬರ್ ಆಫ್ ರೋಸ್ ಮತ್ತೆ n ನಂಬರ್ ಆಫ್ ಕಾಲಮ್ಸ್. ಅದಕ್ಕೆ ಈ ತರ ನಿಮಗೆ ಕಂಡ್ರೆ A11, A12, A13 ಹಾಗೆ A1n, A21, A22, A2n ಹೀಗೆ ಬಂದು AM1, AM2, AMN. ಓಕೆ, ಸೊ ಇದು ಯಾವುದು, ಇದರಲ್ಲಿ m ನಂಬರ್ ಆಫ್ ರೋಸ್ ಇದೆ,
ಮತ್ತೆ n ನಂಬರ್ ಆಫ್ ಕಾಲಮ್ಸ್ ಇದೆ. ಇದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇದನ್ನು ನಾವು ಹೀಗೆ ಬರಿತೀವಿ, ಎ ಐ ಜೆ ಇಸ್ ಈಕ್ವಲ್ ಟು ಎಂ ಎನ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರೆದು ಐ ವ್ಯಾಲ್ಯೂ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಫ್ರಮ್ 1 to m, ಅದಕ್ಕೆ ಐ ಈಸ್ 1 to m, ಜೆ ಈಸ್ 1 to n ಅಂತ ನೀವು ತಿಳಿದ್ರೆ ಸಾಕು. ಓಕೆ ಓಕೆ, ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಕಂಡ ತಕ್ಷಣನೇ ಅದರ ಆರ್ಡರ್ ಗೊತ್ತಿರುತ್ತೆ ನಿಮಗೆ. ಸೊ ಅದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಅನ್ನ ನಾವು ವೆರಿ ಈಸಿಯಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತ, 10 ಇದೆಯಾ, 20 ಇದೆಯಾ, 9 ಇದೆಯಾ, 16 ಇದೆಯಾ ಅಂತ ಅಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಅನ್ನ ಆರ್ಡರ್ ಗೊತ್ತಿದ್ರೆ ಹೇಳ್ಬೋದು. ಓಕೆ, ಸೊ ಅದಕ್ಕೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಮ್ಯಾಟ್ರಿಕ್ಸ್. ಇಫ್ ಅ ಮ್ಯಾಟ್ರಿಕ್ಸ್ ಈಸ್ ಆಫ್ ಆರ್ಡರ್ m ಕ್ರಾಸ್ n, ಒಂದು ಮ್ಯಾಟ್ರಿಕ್ಸ್ ನ ಆರ್ಡರ್ m ಕ್ರಾಸ್ n ಇದ್ರೆ ಅಲ್ಲಿರ್ತಕ್ಕಂಥ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಅಂತ ಹೇಳಿದ್ರೆ m ಇಂಟು n ಮಲ್ಟಿಪ್ಲೈ ಮಾಡಿ, ಸೊ ಯು ವಿಲ್ ಗೆಟ್ ನಂಬರ್ ಆಫ್ ಎಲಿಮೆಂಟ್ಸ್. ಅದಕ್ಕೆ ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಟ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು m ಇಂಟು n. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಮ್ಯಾಟ್ರಿಕ್ಸ್ ನೋಡಿ ಈಗ. ಸೊ ಇದರಲ್ಲಿ 3 rows 3 columns ಇದೆ, 3 rows 3 columns. ಸೊ 3 ಇಂಟು 3 ಎಷ್ಟಾಯ್ತು, 9 ಆಯ್ತು. ಸೊ ಇದರಲ್ಲಿ 9 ಎಲಿಮೆಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಇಟ್ಸ್ ಕ್ವೈಟ್ ನ್ಯಾಚುರಲ್, ಎಲ್ಲರೂ ಯಾರು ಬೇಕಾದ್ರೂ ಹೇಳ್ಬೋದು. ಓಕೆ, ಇದರಲ್ಲೇನು ಅಂತ ವಿಶೇಷ ಇಲ್ಲ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇಸ್ 3 ಇಂಟು 3. ಅದಕ್ಕೆ ನಿಮಗೆ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಗೊತ್ತಿದ್ರೆ ಪಾಸಿಬಲ್ ಆರ್ಡರ್ಸ್ ಅನ್ನ ಹೇಳಲಿಕ್ಕೆ ಬರಬೇಕು. ಓಕೆ, ಸೊ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಾನು 4 ಎಲಿಮೆಂಟ್ ಇದೆ ಅಂತ ಹೇಳಿದ್ರೆ ಪಾಸಿಬಲ್ ಆರ್ಡರ್ಸ್ ಯಾವ್ಯಾವುದು ಅಂತ. ಓಕೆ, ಅದು 2 ಇಂಟು 2 ಆಗಿರ್ಬೋದು, ಇಲ್ಲಾಂದ್ರೆ ಒಂದೇ ರೋ ನಲ್ಲಿ 4 ಎಲಿಮೆಂಟ್ಸ್ ಇರ್ಬೋದು, ಇಲ್ಲಾಂದ್ರೆ ಒಂದೇ ಕಾಲಮ್ ನಲ್ಲಿ 4 ಎಲಿಮೆಂಟ್ಸ್ ಇರ್ಬೋದು. ಸೊ ದೀಸ್ ಆರ್ ದ ಪಾಸಿಬಲ್ ವೇಸ್. ಅದರ ಬಗ್ಗೆನೂ ಈಗ ನಾವು ತಿಳಿಯುವ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ 8 ಎಲಿಮೆಂಟ್ಸ್ ಇದ್ರೆ ದೆನ್ ವಾಟ್ ಆರ್ ದಿ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಇಮ್ಯಾಜಿನ್ ಮಾಡಿ, 8 ಎಲಿಮೆಂಟ್ಸ್ ಇದೆ, ಅವುಗಳನ್ನು ನೀವು ರೆಕ್ಟಾಂಗ್ಯುಲರ್ ವೇನಲ್ಲಿ ಅರೇಂಜ್ ಮಾಡಬೇಕಾಗಿದೆ. ಸೊ ಎಷ್ಟು ವಿಧದಲ್ಲಿ ನೀವು ಅವುಗಳನ್ನು ಅರೇಂಜ್ ಮಾಡ್ಬೋದು ಅನ್ನೋದೇ ಪಾಸಿಬಲ್ ಆರ್ಡರ್ಸ್. ಏನ್ ಮಾಡ್ಬೋದು, ಒಂದೇ ರೋನಲ್ಲಿ 8 ಎಲಿಮೆಂಟ್ಸ್ ಬರ್ಕೊಂಡು ಹೋಗ್ಬೇಕು, ಅಥವಾ ಒಂದೇ ಕಾಲಮ್ ಅಲ್ಲಿ 8 ಬರಿತಾ ಹೋಗ್ಬೇಕು, ಇಲ್ಲಾಂದ್ರೆ 2 ರೋನಲ್ಲಿ 4 ಹಾಕಬೇಕು, ಅಥವಾ 2 ಕಾಲಮ್ ಅಲ್ಲಿ 4 ಹಾಕಬೇಕು. ಸೊ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್. ಸೊ ಅದಕ್ಕೆ ದ ಪಾಸಿಬಲ್ ಆರ್ಡರ್ಸ್ ಆರ್ 1 ಇಂಟು 8, ಇಲ್ಲಾಂದ್ರೆ 8 ಇಂಟು 1, ಇನ್ನೊಂದು 2 ಇಂಟು 4, 4 ಇಂಟು 2. ಸೊ ದೀಸ್ ಆರ್ ದ 4 ಪಾಸಿಬಲ್ ಆರ್ಡರ್ಸ್ ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್. 8 ಎಲಿಮೆಂಟ್ಸ್ ಇದ್ರೆ ಆ ಮ್ಯಾಟ್ರಿಕ್ಸ್ ಈ ರೀತಿ ಆರ್ಡರ್ ಅನ್ನ ಹೊಂದಿರುವ ಸಾಧ್ಯತೆ ಇರುತ್ತೆ. ಇನ್ನಷ್ಟು ಎಕ್ಸಾಂಪಲ್ಸ್ ಅನ್ನು ನೋಡೋಣ. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ವಾಟ್ ಆರ್ ದಿ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಒಂದು ಮ್ಯಾಟ್ರಿಕ್ಸ್ ಅಲ್ಲಿ 24 ಎಲಿಮೆಂಟ್ಸ್ ಇದ್ರೆ ಪಾಸಿಬಲ್ ಆರ್ಡರ್ಸ್ ಯಾವ್ಯಾವುದು ಹೇಳಿ ನೋಡೋಣ. ವೆರಿ ಸಿಂಪಲ್. ಏನ್ ಮಾಡ್ಬೇಕಂದ್ರೆ ನೀವು 24 ಅನ್ನೋದು ಯಾವ್ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ, ಯಾವ್ಯಾವ ಮಗ್ಗೆಯಲ್ಲಿ ಬರುತ್ತೆ, ಅವು ಬರಿತಾ ಹೋದ್ರೆ ಆಗುತ್ತು. 1 ಇಂಟು 24, 24 ಇಂಟು 1, 2 ಇಂಟು 12, 12 ಇಂಟು 2, 3 ಇಂಟು 8, 8 ಇಂಟು 3, ಈ ತರ 6 ಇಂಟು 4, 4 ಇಂಟು 6. ಸೊ ಈ ತರ ಬರೋದ್ರಾಯ್ತು. ಅದೇ ತರ ನೋಡಿ, ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್. ಅದೇ ತರ 13 ಎಲಿಮೆಂಟ್ಸ್ ಇದ್ರೆ ಏನಾಗುತ್ತೆ ಆರ್ಡರ್ ಅಂತ ಅದನ್ನು ಕೇಳಿದ್ದಾರೆ. ಓಕೆ, ಸೊ ಮೊದಲನೇದಾಗಿ ನೋಡೋಣ 24. ನಾನು ಹೇಳ್ದಂಗೆ ಪಾಸಿಬಲ್ ಆರ್ಡರ್ಸ್ ಇಫ್ ದ ಎಲಿಮೆಂಟ್ಸ್, ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, 24 ಎಲಿಮೆಂಟ್ಸ್ ಇದ್ದಾಗ ಆರ್ಡರ್ಸ್ ಏನೇನಾಗುತ್ತೆ ಅಂತ. ಓಕೆ, ಸೊ 1 ಇಂಟು 24, ಇಲ್ಲಾಂದ್ರೆ 24 ಇಂಟು 1, 2 ಇಂಟು 12, ಇಲ್ಲಾಂದ್ರೆ 12 ಇಂಟು 2, 3 ಇಂಟು 8, 8 ಇಂಟು 3, 4 ಇಂಟು 6, 6 ಇಂಟು 4, 8 ಇಂಟು 3 ಅದಾಗಿದೆ, 3 ಇಂಟು 8. ಓಕೆ, ಸೊ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್. ಇನ್ನೊಂದು 13 ಎಲಿಮೆಂಟ್ಸ್ ಇದ್ರೆ, 13 ಇಸ್ ಅ ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. 13 ಯಾವ ಟೇಬಲ್ ಅಲ್ಲಿ ಬರಲ್ಲ, ಕೇವಲ 1 ಮತ್ತು 13 ಟೇಬಲ್ ಅಲ್ಲಿ ಮಾತ್ರ ಬರುತ್ತೆ. ಅದಕ್ಕೆ ಪಾಸಿಬಲ್ ಆರ್ಡರ್ಸ್ ಆರ್ 1 ಇಂಟು 3 and that is 1 into 13 and 13 into 1. So very easily you can write. ಅದೇ ತರ ನೋಡಿ, if a matrix has 18 elements,
what are the possible orders it can have. Okay, and what if it has 5 elements. 5 elements ಇದ್ರೆ ಎಷ್ಟಾಗುತ್ತೆ ಆರ್ಡರ್ಸ್, 18 ಇದ್ರೆ ಎಷ್ಟಾಗುತ್ತೆ ಅಂತ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂಡ್ ಡೆಫಿನೆಟ್ಲಿ ಕ್ಯಾನ್ ರೈಟ್. ಸೊ ಬರೀರಿ ನೋಡೋಣ ಯಾವ್ಯಾವ್ದಾಗುತ್ತೆ. 1 ಇಂಟು 18, 18 ಇಂಟು 1, ಆಮೇಲೆ 2 ಇಂಟು 9, 9 ಇಂಟು 2, 3 ಇಂಟು 6, 6 ಇಂಟು 3. ಸೊ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್ 18 ಎಲಿಮೆಂಟ್ಸ್ ಇದ್ರೆ. 5 ಎಲಿಮೆಂಟ್ಸ್ ಇದ್ರೆ 5 ಅನ್ನೋದು ಪುನಃ ಇದೊಂದು ಅವಿಭಾಜ್ಯ ಸಂಖ್ಯೆ, ಇಟ್ಸ್ ಅ ಪ್ರೈಮ್ ನಂಬರ್. ಓಕೆ, ಸೊ ದ ಪಾಸಿಬಲ್ ಆರ್ಡರ್ಸ್ ಆರ್ ಓನ್ಲಿ 1 into 5 and 2 into that's 5 into 1. So possible orders are 1 into 5 and 5 into 1. ಸೊ ಈ ತರ ನಿಮಗೆ 1 ಮಾರ್ಕ್ಗೆ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ ಕೊಡ್ತಾರೆ, ನೀವು ಪಾಸಿಬಲ್ ಆರ್ಡರ್ಸ್ ಅನ್ನ ಬರಿಬೇಕಾಗುತ್ತೆ. ಅಂಡ್ ಐ ಪ್ರಾಮಿಸ್ ಯು ಡೆಫಿನೆಟ್ಲಿ ರೈಟ್. ಓಕೆ, so now again construct a 2 cross 2 matrix. A is equal to Aij ಕೊಟ್ಟಿದ್ದಾರೆ, whose elements are given by. ನಿಮಗೆ 2 cross 2 ಅಥವಾ 3 cross 3 ಆರ್ಡರ್ ಹೇಳ್ತಾರೆ, ಆ ಆರ್ಡರ್ನ ಮ್ಯಾಟ್ರಿಕ್ಸ್ ಅನ್ನು ನೀವು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಎಲಿಮೆಂಟ್ಸ್ ನ ನೇಚರ್ ಕೊಟ್ಟಿರ್ತಾರೆ, ಅಂತಂದ್ರೆ ಎಲಿಮೆಂಟ್ಸ್ ಯಾವುದೋ ಒಂದು ರೂಲ್ಗೆ ಒಳಪಟ್ಟಿರುತ್ತೆ. ಓಕೆ, ಸೊ ಅದಕ್ಕೆ ಹೇಳ್ತಾರೆ you are supposed to construct 2 cross 2 matrix. A is equal to Aij, whose elements are given by Aij is equal to I plus j whole square by 2. ಇದಂದ್ರೆ ಈ ಪೊಸಿಷನ್ ಅಲ್ಲಿ ಇರತಕ್ಕಂತ ಎಲಿಮೆಂಟ್ ಈ ರೂಲ್ ಇಂದ ಫೈಂಡ್ ಔಟ್ ಮಾಡಬಹುದು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ನೀವೇನ್ ಮಾಡಬೇಕು, ಕನ್ಸಿಡರ್ ನಿಮಗೆ 2 cross 2 ಅಂದಾಗ ಜನರಲ್ 2 cross 2 ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ಳಿ. let A is equal to A11, A12, A21, A22. Okay, so 2 cross 2 ಅಂತಂದ್ರೆ 2 rows 2 columns ಇರೋದು ಬರ್ಕೊಳ್ಬೇಕು ನೀವು ಈ ತರ. ಇವಾಗ ನೀವು ಇದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. A11 ಅಂದ್ರೆ ಎಷ್ಟು, A12 ಅಂದ್ರೆ ಎಷ್ಟು, A21 ಅಂದ್ರೆ ಎಷ್ಟು, ಮತ್ತೆ A22 ಅಂದ್ರೆ ಎಷ್ಟು ಅಂತ. ಓಕೆ, ಸೊ ಇಲ್ಲೇ ಇದೆ ಫಾರ್ಮುಲಾ ಇದೆ ನಿಮಗೆ A11 ಗೆ ಫೈಂಡ್ ಔಟ್ ಮಾಡಲಿಕ್ಕೆ, A12 ಎಲ್ಲ ಫೈಂಡ್ ಔಟ್ ಮಾಡಲಿಕ್ಕೆ. ಓಕೆ, ಸೊ Aij ಕೊಟ್ಟಿದ್ದಾರಲ್ವಾ, ಇದರಲ್ಲಿ Ij ನಲ್ಲಿ I ಅಂದ್ರೆ 1 ಮೊದಲನೇ ಎಲಿಮೆಂಟ್, J ಅಂದ್ರೆ ಎರಡನೇ ಎಲಿಮೆಂಟ್, ಇದರಲ್ಲಿ ಹಾಕಬೇಕು. ಸೊ ಅದಕ್ಕೆ ನಿಮಗೆ A11 ಅಂತಂದ್ರೆ ಇಲ್ಲಿ 1 + 1 ಹಾಕಿ ಸ್ಕ್ವೇರ್ ಮಾಡಿ ಬೈ 2 ಮಾಡಿ ಅದನ್ನೇ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಓಕೆ, ಸೊ ನೋಡಿ ಈಗ A11 ಅಂತಂದ್ರೆ I ಅಂದ್ರೆ 1, J ಅಂದ್ರೆ 1, ಇದರಲ್ಲಿ ಹಾಕಿ I1 J1. ಸೊ 1 + 1 ಹೋಲ್ ಸ್ಕ್ವೇರ್, 1 + 1 ಅಂದ್ರೆ 2 ಆಗುತ್ತೆ, 2 ಅನ್ನ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ, 4/2. ಸೊ 2 1s are 2 2s are ಕ್ಯಾನ್ಸಲ್ ಮಾಡಿ 2 ಬರೀ. ಸೊ ಈ ಎಲಿಮೆಂಟ್ ಗೊತ್ತಾಯ್ತು ನಿಮಗೆ. ಅದೇ ತರ ಈ ಎಲಿಮೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು, A12. ಸೊ ಇಲ್ಲಿ I ಅಂದ್ರೆ 1, J ಅಂದ್ರೆ 2. ಸೊ ಇದರಲ್ಲಿ ಹಾಕಿ I ಅಂದ್ರೆ 1, J ಅಂದ್ರೆ 2 ಹಾಕಿ. ಸೊ ಅದಕ್ಕೆ ನಿಮಗೆ A12 ಏನು ಬರುತ್ತೆ ಅಂತಂದ್ರೆ I ಅಂದ್ರೆ 1, J ಅಂದ್ರೆ 2, 1 + 2 3 ಆಗುತ್ತೆ, 3 ಸ್ಕ್ವೇರ್ ಅನ್ನ 9/2. ಈಗ ಇದು A21. ಓಕೆ, ಸೊ ಇಲ್ಲಿ I ಅಂದ್ರೆ 2 ಹಾಕಿ, J ಅಂದ್ರೆ 1 ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ಸೊ A21 is 2 + 1 ಹೋಲ್ ಸ್ಕ್ವೇರ್ ಬೈ 2 ಅಂದ್ರೆ 9/2. ಅದೇ ತರ A22 I ಅಂದ್ರೆ 2, J ಅಂದ್ರೆ 2 ಹಾಕಿ. ಸೊ 2 + 2 4 ಆಗುತ್ತೆ, 4 ಸ್ಕ್ವೇರ್ ಅಂದ್ರೆ 16 ಆಗುತ್ತೆ, 16/2 ಅಂದ್ರೆ 8. ಯು ಕ್ಯಾನ್ ರೈಟ್. ಓಕೆ, ಸೊ ದಿಸ್ ಇಸ್ ಯುವರ್ 8. ಸೊ ಕೊನೆಗೆ ನೀವೇನ್ ಮಾಡ್ಬೇಕಂತಂದ್ರೆ ಅದನ್ನ ಈ A is equal to ಅಂತ ಲಾಸ್ಟ್ ಅಲ್ಲಿ ಬರಿಬೇಕಾಗುತ್ತೆ. ಫಸ್ಟ್ ಎಲಿಮೆಂಟ್ ಯಾವುದು 2, ಇದು 9/2, ಆಮೇಲೆ ಇದು 9/2, ಇದು 8, 16/2 ಅಂದ್ರೆ 8. ಸೊ ಈ ತರ ನಿಮ್ಗೆ ಕೊನೆಯದಾಗಿ ಈ ಮ್ಯಾಟ್ರಿಕ್ಸ್ ಯಾವ್ದು ಅನ್ನೋದನ್ನ ಬರಿಬೇಕಾಗುತ್ತೆ. ಸೊ ಅದೇ ತರ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಸೊ ಬೆಟರ್ ಪಾಸ್ ಮಾಡಿ ಇದನ್ನ ಬರ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಕನ್ಸ್ಟ್ರಕ್ಟ್ 2 cross 2 ಮ್ಯಾಟ್ರಿಕ್ಸ್ A is equal to Aij, whose elements are given by Aij is equal to ಡಿಫೈನ್ ಮಾಡಿದ್ರೆ I plus 2j whole square by 2 ಅಂತ ಹೇಳ್ತಾರೆ. ಓಕೆ, ಅಲ್ಲಿ ಲಾಸ್ಟ್ ಎಕ್ಸಾಂಪಲ್ ಏನೇನಿತ್ತು, I plus j whole square ಇತ್ತು, ಇಲ್ಲಿ ಸ್ವಲ್ಪ ಬದಲಾವಣೆ ಇದೆ, 2 ಅನ್ನು ಸೇರಿಸಿದ್ದಾರೆ. ಓಕೆ, ಸೊ ಮೊದಲು 2 cross 2 ಅನ್ನ ಬರ್ಕೊಳ್ಳಿ ಜನರಲ್ ಆಗಿ.
let A is equal to A11, A12, A21, A22 ಅಂತ. ಈಗ ಈ ಫಾರ್ಮುಲಾದಲ್ಲಿ ಐ ಜೆ ಹಾಕ್ತಾ ಹೋಗಿ. ಓಕೆ, ಸೊ A11 ಅಂದ್ರೆ ನೋಡಿ, ಐ ಅಂದ್ರೆ 1 ಹಾಕಿ, ಜೆ ಅಂದ್ರೆ 1 ಹಾಕಿ. ಸೊ ಎಷ್ಟಾಗುತ್ತೆ? 1 ಪ್ಲಸ್ 2 ಇಂಟು 1 ಹೋಲ್ ಸ್ಕ್ವೇರ್. ಸೊ ಇವಾಗ 2 ಇಂಟು 1 ಅಂದ್ರೆ 2 ಆಗುತ್ತೆ, 2 ಪ್ಲಸ್ 1 3 ಆಗುತ್ತೆ. ಸೊ 3 ಸ್ಕ್ವೇರ್ ಬೈ 2 ಅಂತ. ಸೊ ಅದನ್ನೇ 9/2. ಸೊ ಈ ಎಲಿಮೆಂಟ್ ಗೊತ್ತಾಯ್ತು. ಅದೇ ತರ ಈ ಎಲಿಮೆಂಟ್ ಅನ್ನ ಫೈಂಡ್ ಔಟ್ ಮಾಡಿ. A12, ಐ ಅಂದ್ರೆ 1 ಹಾಕಿ, ಜೆ ಅಂದ್ರೆ 2 ಹಾಕಿ. ಓಕೆ, ಸೊ ಐ ಅಂದ್ರೆ 1, ಜೆ ಅಂದ್ರೆ 2. ಸೊ 2 ಇಂಟು 2 4 ಆಗುತ್ತೆ. 4 ಪ್ಲಸ್ 1 5. ಸೊ 5 ಸ್ಕ್ವೇರ್ ಬೈ 2. 5 ಸ್ಕ್ವೇರ್ ಅಂದ್ರೆ 25 and divided by 2. Similarly, find this A21. Pause ಮಾಡಿ ಬೇಕಂದ್ರೆ ಬರಿತಾ ಹೋಗಿ ನೀವು. ಸೊ ದಿಸ್ ಇಸ್ ನೋಡಿ, ಐ ಅಂದ್ರೆ 2, ಜೆ ಅಂದ್ರೆ 1 ಇಲ್ಲಿ. ಸೊ ಐ ಅಂದ್ರೆ 2, ಜೆ ಅಂದ್ರೆ 1. ಸೊ 2 ಪ್ಲಸ್ 2 ಆಗುತ್ತೆ 4. 4 ಸ್ಕ್ವೇರ್ ಬೈ 2. 4 ಸ್ಕ್ವೇರ್ ಅಂದ್ರೆ 16/2. 16/2 ಅಂದ್ರೆ 8 ಅಂತ ಬರೀರಿ. ಸಿಮಿಲರ್ಲಿ A22 ಅನ್ನ ಫೈಂಡ್ ಔಟ್ ಮಾಡಿ. A22 ಈಸ್ ಐ ಅಂದ್ರೆ 2, ಜೆ ಅಂದ್ರೆ 2. ಸೊ 2 ಇಂಟು 2 4. 4 ಪ್ಲಸ್ 2 6 ಆಗುತ್ತೆ. 6 ಸ್ಕ್ವೇರ್ ಅಂದ್ರೆ 36/2. ಸೊ 2 1 2 8 ಯಾರಾದರೂ ಬರೀಬಹುದು. ಓಕೆ, ಸೊ ಇನ್ ದಿಸ್ ವೇ ಯು ಕ್ಯಾನ್ ಫೈಂಡ್ ಆಲ್ ದ ಎಲಿಮೆಂಟ್ಸ್. ಕೊನೆಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್. ಸೊ ಈ ತರ ಫೈನಲ್ ಆಗಿ ನೀವು ಎಲಿಮೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಾದ ನಂತರ ಈ ಮ್ಯಾಟ್ರಿಕ್ಸ್ ಅನ್ನ ಬರಿಬೇಕಾಗುತ್ತೆ. ಓಕೆ, ಸೊ ಇದೇ ತರ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. Construct a matrix 2 cross 2 matrix, that is A is equal to Aij, whose elements are given by Aij ಅಂದ್ರೆ I by j ಅಂತ. ವೆರಿ ಸಿಂಪಲ್. ಓಕೆ, ಸೊ A11 ಅಂದ್ರೆ 1/1, A12 ಅಂದ್ರೆ 1/2, A22 ಅಂದ್ರೆ 2/2, A21 ಅಂದ್ರೆ 2/1. ಸೊ ವೆರಿ ಸಿಂಪಲ್ ಆಗಿ ನೀವು ಬರೀಬಹುದು. ಓಕೆ, ಸೊ ನೋಡಿ ಇಲ್ಲಿ A11 ಅಂದ್ರೆ 1/1, A12 ಅಂದ್ರೆ 1/2, A21 ಅಂದ್ರೆ 2/1, A22 ಅಂದ್ರೆ 2/2. ಸೊ ಇವನ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದಿಸ್. ವೆರಿ ಸಿಂಪಲ್. ಸೊ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ 1 ಮಾರ್ಕ್ ಅಲ್ಲಿ ಇದು ಬರುವ ಸಾಧ್ಯತೆ ಇರುತ್ತೆ. ಸುಮಾರು ಸಾರಿ ಕೇಳಿದ್ದಾರೆ. ಓಕೆ, ಸೊ ಇಂಥ ಎಕ್ಸಾಂಪಲ್ಸ್. ಅದೇ ತರ ಒಂದು ಸ್ವಲ್ಪ ದೊಡ್ಡದಾಗಿ ತಗೊಳ್ಳೋಣ. ಕನ್ಸ್ಟ್ರಕ್ಟ್ ಅ 3 ಕ್ರಾಸ್ ಮ್ಯಾಟ್ರಿಕ್ಸ್ whose elements are given by Aij equal to 2i minus j. ಓಕೆ, ಸೊ ಈ ಫಾರ್ಮುಲಾದಿಂದ ನೀವು ಅಷ್ಟು ಎಲಿಮೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಎಷ್ಟು ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡಬೇಕು ನೀವು ನೋಡಿ. 3 ಇಂಟು 4 ಅಂದ್ರೆ 12 ಎಲಿಮೆಂಟ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಜನರಲ್ ಮ್ಯಾಟ್ರಿಕ್ಸ್ ಬರೀರಿ. ಸೊ ಲೆಟ್ A is equal to 3 cross 4 ಮ್ಯಾಟ್ರಿಕ್ಸ್. 3 rows 4 ಕಾಲಮ್ಸ್ ಇರೋ ಜನರಲ್ ಮ್ಯಾಟ್ರಿಕ್ಸ್ ಬರಿಬೇಕು ಈ ತರ. A11, A12, A13, A14, A21 ಈ ತರ. ಈಗ ನೀವು ಇಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಈ ಫಾರ್ಮುಲಾದಿಂದ. ಓಕೆ, ಸೊ ಯಾವ ರೀತಿ 2 ಕ್ರಾಸ್ 2 ನಲ್ಲಿ ಮಾಡಿದೆ ಅದೇ ರೀತಿ ಇದನ್ನ ಮಾಡಿ. ವಿಡಿಯೋ ಪಾಸ್ ಮಾಡಿ, ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡಿ. ಯು ಕ್ಯಾನ್ ಚೆಕ್ ಯುವರ್ ಆನ್ಸರ್ ವಿತ್ ಮೈ ಆನ್ಸರ್. ಓಕೆ, ಸೊ ಇಲ್ಲಿ ನೋಡಿ A1 ಬರೀ ಏನಾಗುತ್ತೆ 2 ಇಂಟು 1 ಮೈನಸ್ 1. 2 ಮೈನಸ್ 1 ಅಂದ್ರೆ 1. ಐ ಅಂದ್ರೆ 1 ಹಾಕ್ತಾ ಹೋಗಿ, ಜೆ ಅಂದ್ರೆ 2 ಹಾಕ್ತಾ ಹೋಗಿ ಇಲ್ಲಿ. ಓಕೆ, 2 ಇಂಟು 1 2 ಮೈನಸ್ 2 ಅಂದ್ರೆ 0. ಇಲ್ಲಿ ಐ ಅಂದ್ರೆ 1, ಜೆ ಅಂದ್ರೆ 3. ಓಕೆ, ಸೊ 2 ಮೈನಸ್ 3 ಅಂದ್ರೆ ಮೈನಸ್ 1. 2 ಇಂಟು ಮೈನಸ್ 2 ಮೈನಸ್ 4 ಅಂದ್ರೆ ಮೈನಸ್ 2. ಈ ತರ ಎಲ್ಲ ಎಲಿಮೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಇಲ್ಲಿದೆ ಬೇಕು. ಸೊ ಜಸ್ಟ್ ಚೆಕ್ ಯುವರ್ ಆನ್ಸರ್. ಸೊ ಇದರಲ್ಲಿ ಯಾವುದೇ ತರದ ಒಂದು ಕ್ಲಿಷ್ಟತೆ ಇಲ್ಲ. ಎನಿಬಡಿ ಕ್ಯಾನ್ ಡೂ ದಿಸ್. ಸೊ ದಿಸ್ ಇಸ್ ಯುವರ್ ಥರ್ಡ್ ರೋ ಎಲಿಮೆಂಟ್ಸ್. ಸೊ ಇಷ್ಟಾದ ಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೀವು. ಓಕೆ, ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಎ. ಐ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್. ಸೊ ಒಂದು ಎಕ್ಸಾಂಪಲ್ ನಿಮಗೆ ಇದೇ ತರದ ಹೋಮ್ವರ್ಕ್ ಕೊಡ್ತೀನಿ. ಸೊ please try this. This is also from exercise, and this example is also from exercise. So construct a 3 cross 3 matrix
whose elements are given by aij is equal to 1 to mod of minus 3i plus j. ಇಲ್ಲಿ mod ಇದೆ. mod ಅಂದ್ರೆ ನೀವು i j ಅನ್ನ ಹಾಕಿ ಸಿಂಪ್ಲಿಫೈ ಮಾಡಿ, ನೆಗೆಟಿವ್ ಬಂದ್ರೆ ಒಳಗಡೆ ಅದನ್ನ ಬಿಟ್ಟಾಕ್ಬೇಕು. ಓಕೆ, mod ಮೀನ್ಸ್ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ. ಸೊ ಯಾವುದೇ ತರದ ನೆಗೆಟಿವ್ ವ್ಯಾಲ್ಯೂ ಅನ್ನ ನೀವು ಮಾಡಲ್ ಬಂದಾಗ ಅದನ್ನ ರಿಮೂವ್ ಮಾಡಿ, ಜಸ್ಟ್ ಅದರ ವ್ಯಾಲ್ಯೂ ಅನ್ನು ಮಾತ್ರ ಇಡಿ, ಮ್ಯಾಗ್ನಿಟ್ಯೂಡ್ ಮಾತ್ರ. ಓಕೆ, ಸೊ ಒಂದನ್ನ ನಾನು ತೋರಿಸ್ತೀನಿ ಇಲ್ಲಿ. ಸೊ ದಿಸ್ ಇಸ್ ಯುವರ್ ಅಸಂಪ್ಷನ್ ಮ್ಯಾಟ್ರಿಕ್ಸ್ 3 ಕ್ರಾಸ್ 4. ಇಲ್ಲಿರುವ ಎಲ್ಲ ಎಲಿಮೆಂಟ್ಸ್ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಒಂದನ್ನು ಫೈಂಡ್ ಔಟ್ ಮಾಡ್ತೀನಿ, A11 ಈ ಎಲಿಮೆಂಟ್ ಅನ್ನ. ಓಕೆ, 1/2 i ಅಂದ್ರೆ 1, j ಅಂದ್ರೆ 1 ಹಾಕಿ. ಸೊ 3 into 1 plus 1 ಇದು ಮೈನಸ್, ಹಾಗೆ ಸಿಂಪ್ಲಿಫೈ ಮಾಡಿ, ಇದೆಷ್ಟಾಗುತ್ತೆ -3 plus 1 ಆಗುತ್ತೆ. ಓಕೆ, -3 into 1 ಅಂದ್ರೆ -3 plus 1. ಈಗ -3 plus 1 ಅಂದ್ರೆ -2 ಆಗುತ್ತೆ. mod ಅಲ್ಲಿ -2 ಬರ್ರಿ. ಆಸ್ ಐ ಸೆಡ್, mod ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಮಾತ್ರ ತಗೊಳ್ಬೇಕು, ಮೀನ್ಸ್ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಬೇಕು. ಸೊ mod ಆಫ್ -2 ಅಂದ್ರೆ 2 ಅಂತ ಬರ್ಕೊಳ್ಳಿ. ಸೊ ಅದಕ್ಕೆ 1/2 into 2 ಅಂತ ಬರಿಬೇಕು. ಸೊ 2 ಕ್ಯಾನ್ಸಲ್ ಆಗುತ್ತೆ, 1 ಅಂತ. ಓಕೆ, ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಎಷ್ಟು ಎಲಿಮೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು, ರಿಮೈನಿಂಗ್ 11 ಎಲಿಮೆಂಟ್ಸ್ ಅನ್ನ ಇದೇ ತರ ಫೈಂಡ್ ಔಟ್ ಮಾಡಿ, ಮಾಡಲ್ ಏನಾದರೂ ನೆಗೆಟಿವ್ ಬಂದ್ರೆ ತೆಗೆದಾಕಬೇಕು, ಅಷ್ಟೇ ಇಲ್ಲಿರೋದು. ಓಕೆ, ಸೊ ಐ ಹೋಪ್ ಯು ಡೂ ಇಟ್ ಅಂಡ್ ಐ ಥಿಂಕ್ ಯು ಆಲ್ ಹಾವ್ ಎಂಜಾಯ್ಡ್ ದಿಸ್ ಸೆಷನ್. ಸೊ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಸೊ ಮುಂದಿನ ಸೆಷನ್ಗೆ ಇನ್ನೊಮ್ಮೆ ಸಿಗುವ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಬೇಕಾದರೆ ಶೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸೆಷನ್ ಅನ್ನು ಮಿಸ್ ಮಾಡಬಾರ್ದು. we will be discussing types of matrices. So till then, take care and bye bye.